ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬಹುನಿರೀಕ್ಷಿತ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ವಿಧಾನಸಭೆಗೆ ಮತದಾನದ ಚುನಾವಣಾ ಡೇಟ್ ಘೋಷಣೆಯಾಗಿದೆ. ಇದೇ ವೇಳೆ ದೇಶದ 48 ಅಸೆಂಬ್ಲಿ ಮತ್ತು 2 ಲೋಕಸಭೆ ಸ್ಥಾನಗಳಿಗೂ ಉಪಚುನಾವಣೆ ನಡೆಸಲು ಕೇಂದ್ರ ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದೆ. ಈ ಬೈ ಎಲೆಕ್ಷನ್ ಪಟ್ಟಿಯಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ತೆರವಾಗಿರುವ ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ಈ 3 ವಿಧಾನಸಭೆ ಸ್ಥಾನಗಳು ಸೇರಿಕೊಂಡಿವೆ. ವೀಕ್ಷಕರೇ, ಮಹಾರಾಷ್ಟ್ರದಲ್ಲಿ ಒಂದೇ ಹಂತದಲ್ಲಿ ಮತದಾನ ನಿಗದಿಯಾಗಿದೆ. ಅದೇ ರೀತಿ ಜಾರ್ಖಂಡ್ ರಾಜ್ಯದ ವಿಧಾನಸಭೆಗೆ 2 ಹಂತದಲ್ಲಿ ಮತದಾರರು ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ. ಇದೇ ದಿನಾಂಕಗಳಲ್ಲಿ ಹಲವು ರಾಜ್ಯಗಳ ಅಸೆಂಬ್ಲಿ ಮತ್ತು 2 ಲೋಕಸಭೆ ಸ್ಥಾನಗಳ ಉಪಚುನಾವಣೆ ಕೂಡ ನಡೆಯುತ್ತಿದೆ. ಈ ಎಲ್ಲ ಚುನಾವಣೆಗಳಿಗೆ ಬರುವ ತಿಂಗಳು ಅಂದರೆ ನವೆಂಬರ್ 13 ಮತ್ತು 20ನೇ ತಾರೀಕಿಗೆ ಮತದಾನವನ್ನು ಚುನಾವಣಾ ಆಯೋಗ ನಿಗದಿಪಡಿಸಿದೆ. ವೀಕ್ಷಕರೇ, ದೇಶದಲ್ಲಿ ಚುನಾವಣೆ ನಡೆಯುತ್ತಿರುವ ಈ 2 ಬಾರಿಯ ಮತದಾನ ಇರುವ ಈ 2 ತಾರೀಕು ಬುಧವಾರ ಬರುತ್ತಿದೆ. ವಾರದ ಮಧ್ಯದಲ್ಲಿ ಬರುವ ದಿನವಾದ ಬುಧವಾರವನ್ನು ಈ ಬಾರಿ ಯಾತಕ್ಕಾಗಿ ಆರಿಸಿಕೊಳ್ಳಲಾಗಿದೆ ಎಂಬುದರ ಹಿಂದೆ ಮಹತ್ವದ ಉದ್ದೇಶ ಅಡಗಿದೆ. ವೀಕ್ಷಕರೇ, ವಾರದ 7 ದಿನಗಳಲ್ಲಿ ನಡುವೆ ಬರುವ ದಿನವೇ ಬುಧವಾರ. ಈ ಬಾರಿ ಮತದಾನವನ್ನು ಏಕೆ ಬುಧವಾರಕ್ಕೆ ನಿಗದಿಪಡಿಸಲಾಗಿದೆ ಎಂಬುದಕ್ಕೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಹಲವು ಉದಾಹರಣೆಗಳ ಜೊತೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇಶದಲ್ಲಿ ಚುನಾವಣೆಗಳ ಮತದಾನವನ್ನು ವಾರದ ಮೊದಲ ದಿನಗಳಲ್ಲಿ ಅಂದರೆ ಸೋಮವಾರ ಅಥವಾ ಮಂಗಳವಾರ ಮತ್ತು ವಾರದ ಕೊನೆಯ ದಿನಗಳಾದ ಶುಕ್ರವಾರ ಅಥವಾ ಶನಿವಾರವನ್ನ ಮತದಾನಕ್ಕೆ ಗುರುತಿಸಿಕೊಡಲಾಗುತ್ತಿತ್ತು. ಇಲ್ಲೇ ಎಡವಟ್ಟು ಆಗ್ತಿತ್ತು ನೋಡಿ. ಚುನಾವಣೆಯ ಮತದಾನವನ್ನ ವಾರದ ಮೊದಲ ದಿನಗಳು ಅಥವಾ ಕೊನೆಯ ದಿನಗಳಲ್ಲಿ ಗುರುತಿಸಿಕೊಡುವುದರಿಂದಾಗಿಯೇ ದೇಶದಲ್ಲಿ ವಿಶೇಷವಾಗಿ ನಗರ ಪ್ರದೇಶದ ಮತದಾರರು ಮತಗಟ್ಟೆಗೆ ತೆರಳಿ ವೋಟಿಂಗ್ ಪ್ರಮಾಣದಲ್ಲಿ ಭಾರಿ ಮಟ್ಟದ ಇಳಿಮುಖ ಆಗ್ತಾ ಇತ್ತು ಎಂಬುದು ಮುಖ್ಯ ಚುನಾವಣಾ ಆಯುಕ್ತರ ಗಣಿತದಿಂದ ಹೊರಹೊಮ್ಮಿದ ಅಂಶವಾಗಿದೆ. ಮತ ಪ್ರಮಾಣದ ಕುರಿತಾದ ಚುನಾವಣಾ ಆಯುಕ್ತರ ಲೆಕ್ಕಪತ್ರದಂತೆ ಇತ್ತೀಚಿನ ಚುನಾವಣೆಗಳಲ್ಲಿ ಅಂದರೆ ಈ ಹಿಂದೆ 2024ರಲ್ಲಿ ಲೋಕಸಭೆಗೆ ಕರ್ನಾಟಕದಲ್ಲಿ 2 ಹಂತದಲ್ಲಿ ಮತದಾನ ನಡೆದಿತ್ತು. ಈ 2 ಹಂತದ ಮತದಾನಗಳು ಶುಕ್ರವಾರ ಮತ್ತು ಮಂಗಳವಾರದ ದಿನಗಳಲ್ಲಿ ನಿಗದಿಯಾಗಿತ್ತು. ಇದರಿಂದಾಗಿ ಕರ್ನಾಟಕದ 28 ಲೋಕಸಭೆ ಕ್ಷೇತ್ರಗಳ ಪೈಕಿ ಬೆಂಗಳೂರು ನಗರ ವ್ಯಾಪ್ತಿಯ 3ಕ್ಕೆ 3 ಕ್ಷೇತ್ರಗಳಲ್ಲಿ ಮತದಾನ ತೀರಾ ಕಳಪೆ ಪ್ರಮಾಣದಲ್ಲಿ ದಾಖಲಾಗಿತ್ತು. ಅದರಲ್ಲೂ ಬೆಂಗಳೂರು ದಕ್ಷಿಣ ಕ್ಷೇತ್ರದ ವೋಟಿಂಗ್ ಪ್ರಮಾಣ ಕಡೆಯ ಸ್ಥಾನಕ್ಕೆ ಇಳಿದಿತ್ತು. ಇದೆಲ್ಲದಕ್ಕೆ ಮೂಲ ಕಾರಣವೇ ಶನಿವಾರ ಮತ್ತು ಭಾನುವಾರದ ಜೊತೆಗೆ ವೋಟಿಂಗ್ ಡೇ ಕೂಡ ಜನರಲ್ ಹಾಲಿಡೇ ಅಂತ ಪರಿಗಣಿಸಿ ಕರ್ನಾಟಕದ ಅದರಲ್ಲೂ ಬೆಂಗಳೂರಿನ ಬಹುತೇಕ ಜನರು ತಮ್ಮ ಊರು ಕೇರುಗಳಿಗೆ ಸೇರಿಕೊಂಡು ಸಾಂವಿಧಾನಿಕ ಪರಮಸಿದ್ಧ ಹಕ್ಕು ಮರೆತು ಬಿಟ್ಟಿದ್ದರು ಎಂಬುದು ಚುನಾವಣಾ ಆಯೋಗದ ಸಮೀಕ್ಷಾ ಟಿಪ್ಪಣಿಯಾಗಿದೆ. ವೀಕ್ಷಕರು, 2023ರ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ಬೆಂಗಳೂರು ನಗರ ವ್ಯಾಪ್ತಿಯ 28ಕ್ಕೆ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ ತೀರಾ ಕ್ಷೀಣಿಸಿತ್ತು. ಹಾಗಂತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಹೇಳ್ತಾರೆ. ಅದರಂತೆ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ತೆಲಂಗಾಣದ ಹೈದರಾಬಾದ್ ಮಹಾನಗರದ ಜೂಬಿಲಿ ಅಸೆಂಬ್ಲಿ ಕ್ಷೇತ್ರದ ಮತದಾನದ ಪ್ರಮಾಣ ಕೇವಲ 47.58ಕ್ಕೆ ಲಾಕ್ ಆಗಿತ್ತು. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಶಹರದ ಕೊಲಾಬಾ ಕ್ಷೇತ್ರದ 2019ರ ಚುನಾವಣೆಯಲ್ಲಿ ಕೂಡ ಮತದಾನವಾಗಿದ್ದು ಬರೀ 40.15 ಅಂತ ಹೇಳಿ ಆಯುಕ್ತರು ಇಲ್ಲಿ ಉಲ್ಲೇಖಿಸುತ್ತಾರೆ. ವೀಕ್ಷಕರೇ ನೋಡಿ, 5 ವರ್ಷಕ್ಕೆ 1 ಬಾರಿಗೆ ಬರುವ ಚುನಾವಣೆ ಹಾಗೂ ಮತದಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಬುದ್ಧ ನಾಗರಿಕರಿಗೆಂದು ಬರುವ ಸಂವಿಧಾನದ ಮಹಾ ಹಬ್ಬ. ರಾಷ್ಟ್ರದ ಪ್ರತಿಯೊಬ್ಬ ಅರ್ಹ ಪ್ರಜೆಗಳು ತಮ್ಮ ಹಕ್ಕು ಚಲಾಯಿಸಲು ಅವಕಾಶ ತೆರೆದಿಡುವುದಾಗಿದೆ. ಇಂಥ ಸದಾಶಯದ ಉದ್ದೇಶಕ್ಕಾಗಿ ಭಾರತದಲ್ಲಿ ಅಂದಿನಿಂದಲೂ ಚುನಾವಣೆಗೆ ಮತದಾನ ಇರುವ ದಿನಗಳನ್ನು ಸಾರ್ವತ್ರಿಕ ರಜೆಯನ್ನಾಗಿ ಘೋಷಿಸಿಕೊಂಡು ಬರಲಾಗುತ್ತಿದೆ. ಇದು ರೂಢಿಯಲ್ಲಿದೆ. ಆದರೆ ಮತದಾನ ಮಾಡುವ ಸಲುವಾಗಿ ಇರುವ ಈ ರಜೆಯನ್ನ ತಮ್ಮ ಅಮೂಲ್ಯವಾದ ಹಕ್ಕು ಚಲಾಯಿಸಲು ಬಳಸದೆ ತಿರುಗಾಟದ ಮಜಾದ ಪ್ರವಾಸಕ್ಕೆ ಅಥವಾ ಹೊಟ್ಟೆ ತುಂಬ ತಿಂದು ಮುಖಕ್ಕೆ ಹೊದ್ದು ಮಲಗಿ ವಿಶ್ರಮಿಸಲು ಬಳಸುತ್ತಿದ್ದಾರೆ ನಮ್ಮ ದೇಶದ ಜನರು ಎಂಬುದು ಆಯುಕ್ತರ ಬೇಸರದ ವಿಶ್ಲೇಷಣೆಯಾಗಿದೆ. ಪ್ರಬುದ್ಧರು ಅಪ್ರಬುದ್ಧರೆಂದೇ ವರ್ತಿಸಿ ತಮ್ಮ ಹಕ್ಕಿನ ಮಹತ್ವವನ್ನೇ ಮರೆಯುವ ಪ್ರಮಾಣವೇ 35ರಿಂದ 42ರ ಮಟ್ಟದ ರೇಖೆಯನ್ನು ದಾಟುತ್ತಾ ಇದೆ ಎಂಬುದು ಗಂಭೀರ ವಿಚಾರವಾಗಿದೆ. ಈ ವಿಚಾರವು ವಿಕಸಿತ ಭಾರತದ ವಿಷಯದಲ್ಲಿ ಭಾರಿ ಹಿನ್ನಡೆಗೆ ತಂದಿಡುವ ಅಂಶವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಈ ಅಂಶವನ್ನ ಸೂಕ್ಷ್ಮವಾಗಿ ಅರಿತು ಚುನಾವಣಾ ಆಯೋಗ ಈ ಬಾರಿ ಅಳೆದು ತೂಗಿ ಮತದಾನದ ದಿನವನ್ನ ವಾರದ ನಟ್ಟ ನಡುವೆ ಬರುವಂತೆ ಗುರುತಿಸಿಕೊಟ್ಟಿದೆ. ರಾಷ್ಟ್ರಪರ ಹಾಗೂ ಜನಹಿತದ ಕಾಳಜಿ ಹೊಂದಿರುವ ಜನಪ್ರತಿನಿಧಿಗಳು ರಾಜ್ಯಗಳ ಶಾಸನಸಭೆಗಳು ಮತ್ತು ದೇಶದ ಚುಕ್ಕಾಣಿ ಹಿಡಿಯುವ ಲೋಕಸಭೆಗೆ ಪ್ರವೇಶಿಸಬೇಕಾಗಿದೆ. ಈ ಉದ್ದೇಶ ಈಡೇರುವುದು 100ರಲ್ಲಿ ಕನಿಷ್ಠ 80+ ಪ್ರಮಾಣದವರು ಮತದಾನವಾದಾಗ ಮಾತ್ರ ಸಾಧ್ಯ ಅಲ್ವಾ? ಹಾಗಾಗಿ ವೋಟಿಂಗ್ ಪ್ರಮಾಣ ಹೆಚ್ಚಿಸುವ ಉದ್ದೇಶ ನಮ್ಮ ಚುನಾವಣಾ ಆಯೋಗದ ಮೂಲ ಮಂತ್ರವಾಗಿ ಈ ಬಾರಿ ಕಣ್ಣಿಗೆ ಕಾಣ್ತಾ ಇದೆ. ಈ ಆಶಯಕ್ಕೆ ಪೂರಕವೇ ನಾಡಿದ್ದು ನವೆಂಬರ್ ತಿಂಗಳಲ್ಲಿ ನಡೆಯುವ ಜಾರ್ಖಂಡ್, ಮಹಾರಾಷ್ಟ್ರ ವಿಧಾನಸಭೆಗಳ ಸಾರ್ವತ್ರಿಕ ಚುನಾವಣೆ ಮತ್ತು
ಹಲವು ರಾಜ್ಯಗಳ ಶಾಸನಸಭೆಯ ಮತ್ತು ಲೋಕಸಭೆ ಎರಡೂ ಸ್ಥಾನಗಳ ಉಪಚುನಾವಣೆಗಳ ಮತದಾನ. ಈ ಬಾರಿ 2 ಹಂತದ ಮತದಾನ ಕೂಡ ವಾರದ ಮಧ್ಯದಲ್ಲಿ ಬರುವ ದಿನ ಅಂದ್ರೆ ಬುಧವಾರ ನಿಗದಿ ಮಾಡಲಾಗಿದೆ. ಈಗಲಾದರೂ ಭಾರತದ ನಾಗರಿಕರು ಹೆಚ್ಚು ಪ್ರಮಾಣದಲ್ಲಿ ಮತಗಟ್ಟೆಗೆ ತೆರಳಿ ಎಚ್ಚರದಿಂದ ತಮ್ಮ ಹಕ್ಕು ಚಲಾಯಿಸಿ ಸಾತ್ವಿಕ ಜನಾನುರಾಗಿ ಜನಪ್ರತಿನಿಧಿಗಳು ಹೆಚ್ಚು ಪ್ರಮಾಣದಲ್ಲಿ ಶಾಸನಸಭೆಗೆ ಹಾಗೂ ಲೋಕಸಭೆಗೆ ಪ್ರವೇಶಿಸಲು ಹಕ್ಕಿನ ಮುದ್ರೆ ಒತ್ತಲಿದ್ದಾರೋ ಎಂಬುದನ್ನು ತಿಳಿಯಬೇಕಾದರೆ ಅದು ನವೆಂಬರ್ 23ಕ್ಕೆ ಪ್ರಕಟವಾಗುವ ಫಲಿತಾಂಶದಲ್ಲಿ ಪ್ರತಿಬಿಂಬಿಸಲಿದೆ. ಪೊಲಿಟಿಕಲ್ ಬ್ಯೂರೋ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.